ಕ್ಯಾಮ್ರಾಗೆ ಯೂಸ್ ಮಾಡ್ಬೇಕಂತಾನೆ ಈ ಲೆನ್ಸ್ನ ಸ್ಪೆಷಲಾಗಿ ಡಿಸೈನ್ ಮಾಡೋದು. ಇದು ಬರೀ ಇದಕ್ಕೆ ಇದ್ರ ಮೇಲೆ DX ಲೆನ್ಸ್ ಅಂತ ಮೆನ್ಷನ್ ಮಾಡ್ಯಾರ. ಆ ಕ್ಯಾಮ್ರಾ ತೊಗೊರಿ. ಆ ಕ್ಯಾಮ್ರಾದ ಒಳಗೆ ಲೆನ್ಸ್ ಫೋಕಲ್ ಲೆಂತ್ನ. ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಕ್ರಿಯೇಷನ್ಸ್. ಎಲ್ರಿಗೂ ನಮಸ್ಕಾರ. ನಾನು 50mm ಲೆನ್ಸ್ ತೊಗೊಳ್ಬೇಕಾದ್ರೆ ನನಗೊಂದು ಕನ್ಫ್ಯೂಷನ್ ಇತ್ತು. ಏನಂತ ಅಂದರೆ 50mm ಲೆನ್ಸ್ ತೊಗೋಬೇಕು, ಏನು 35mm ಲೆನ್ಸ್ ತೊಗೋಬೇಕು ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ಅಂದರೆ ನನ್ನ ಹತ್ರ ಇರೋ ಕ್ಯಾಮ್ರಾಗಳೆಲ್ಲ ಕ್ರಾಪ್ ಸೆನ್ಸರ್ ಕ್ಯಾಮ್ರಾ ಅಂತಂದರೆ ಯಾವುವು D5000 ಸೀರೀಸು, D3000 ಸೀರೀಸು, D7000 ಸೀರೀಸು, ಆಮೇಲೆ Z50, Z30 ಇವೆಲ್ಲ ಕ್ರಾಪ್ ಸೆನ್ಸರ್ ಕ್ಯಾಮ್ರಾ. ಅಂದರೆ ಇವ್ಯಾವ ಫುಲ್ ಸೆನ್ಸರ್ ಕ್ಯಾಮ್ರಾ ಅಲ್ಲ, ಇವೆಲ್ಲ DX ಫಾರ್ಮೆಟ್ ಕ್ಯಾಮ್ರಾ. ಇವಕ್ಕೆ ಕ್ರಾಪ್ ಸೆನ್ಸರ್ ಕ್ಯಾಮ್ರಾ ಅಂತಾರೆ. ನಿಕೋನದ್ದು 7500 ಒಂದಿತ್ತು, D5300 ಒಂದಿತ್ತು, 2 ಕ್ಯಾಮ್ರಾ ಇದ್ವು. ಅವಾಗ 2 ಕ್ಯಾಮ್ರಾಕ್ಕೆ ನಾನು 50mm ತೊಗೋಬೇಕು, ಏನು 35mm ಲೆನ್ಸ್ ತೊಗೋಬೇಕು ಅನ್ನೋದು ಭಾಳ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಈಗ ನನ್ನ ಥರನೇ ಭಾಳ ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ. ಕನ್ಫ್ಯೂಷನ್ ಬಗ್ಗೆನೇ ಇವತ್ತು ನಾವು ಈ ವಿಡಿಯೋದೊಳಗೆ ಮಾತಾಡೋಣ. ನೋಡಿರಿ, 50mm ಆಗಿರ್ಬೋದು, 35mm ಆಗಿರ್ಬೋದು, ಎರಡು ಪ್ರೈಮ್ ಲೆನ್ಸ್. 50mm 1.8G, 35mm 1.8G ಇವು ಎರಡು ಪ್ರೈಮ್ ಲೆನ್ಸ್. ಎರಡರದ್ದು ಅಪರ್ಚರ್ ಸೇಮ್ 1.8ವರೆಗೂ ಓಪನ್ ಆಗುತ್ತೆ. ಎರಡು ಫಾಸ್ಟ್ ಲೆನ್ಸ್, ಎರಡು ಪ್ರೈಮ್ ಲೆನ್ಸ್. ಆಮೇಲೆ ಎರಡು ಫಿಕ್ಸ್ ಫೋಕಲ್ ಲೆಂತ್. ಈ 50mm ಆಗಿರ್ಬೋದು, 35mm ಆಗಿರ್ಬೋದು, ಎರಡರದ್ದು ಫೋಕಲ್ ಲೆಂತ್ ಫಿಕ್ಸ್ ಇರ್ತೈತಿ. 35mm ಇದ್ದಿದ್ದು 35mm, 50mm ಇದ್ದಿದ್ದು 50mm. ಅದು ಝೂಮ್ ಆಗೋಲ್ಲ, ವೈಡ್ ಆಗೋಲ್ಲ. 50mm ಅಂದರೆ 50mm. ಅದು ಇನ್ನು 35mm ಸೇಮ್. ಅದು 35mm ಅಂದರೆ 35mm. ಅದು ಝೂಮ್ ಆಗೋಲ್ಲ, ವೈಡ್ ಆಗೋಲ್ಲ. ಈಗ ಅಕಸ್ಮಾತ್ ನೀವೇನಾದರೂ ಝೂಮ್ ಮಾಡ್ಬೇಕಂತಂದ್ರೆ ನೀವೇ ಮುಂದೆ ಹೋಗ್ಬೇಕು, ಇಲ್ಲಪ್ಪ ವೈಡ್ ತೆಗಿಬೇಕು ಶಾರ್ಟ್ ಅಂತಂದ್ರೆ ನೀವೇ ಹಿಂದೆ ಬರ್ಬೇಕು. ಎರಡು ಲೆನ್ಸು ಅಷ್ಟೇ. ಅದರೊಳಗೆ ಝೂಮ್ ಇನ್ ಆಗಲಿ ಝೂಮ್ ಔಟ್ ಆಗಲಿ ಆಪ್ಷನ್ ಇರೋದಿಲ್ಲ. ಇಲ್ಲಿ ನೋಡ್ರಿ, ಇದು 35mm 1.8G DX ಲೆನ್ಸ್. ಈಗ ಏನಪ್ಪ ಇದು DX ಲೆನ್ಸ್ ಅಂತಂದ್ರೆ 35mm 1.8G DX ಲೆನ್ಸ್ ಏನಂತಂದರೆ ಇದು ಸ್ಪೆಷಲಿ ಕ್ರಾಪ್ ಸೆನ್ಸರ್ ಕ್ಯಾಮ್ರಾಗೋಸ್ಕರ ಡಿಸೈನ್ ಮಾಡಿರೋದು. 35mm 1.8G DX ಲೆನ್ಸ್ನ ನೀವು ಫುಲ್ ಫ್ರೇಮ್ ಕ್ಯಾಮ್ರಾಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ಏನಾಗುತ್ತೆ, ಈಗ 4 ಕಡೆ ಕಾರ್ನರ್ ಒಳಗೆ ಬ್ಲ್ಯಾಕ್ ಬರ್ತೈತಿ. ಅದಕ್ಕೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದನ್ನು ಡಿಸೈನ್ ಮಾಡಿರೋದೇ ಕ್ರಾಪ್ ಫ್ರೇಮ್ ಸೆನ್ಸರ್ ಕ್ಯಾಮ್ರಾಗ ಅಂತೇಳಿ. 75000 ಆಗಿರ್ಬೋದು, 7500 ಆಗಿರ್ಬೋದು, 7100 ಆಗಿರ್ಬೋದು, 7200 ಆಗಿರ್ಬೋದು, 5300 ಆಗಿರ್ಬೋದು, 5600 ಅದು ಆ ಥರದ ಕ್ಯಾಮ್ರಾಗ ಯೂಸ್ ಮಾಡ್ಬೇಕಂತಾನೆ ಈ ಲೆನ್ಸ್ನ ಸ್ಪೆಷಲಾಗಿ ಡಿಸೈನ್ ಮಾಡೋದು. ಇದು ಬರೀ ಇದಕ್ಕೆ ಇದ್ರ ಮೇಲೆ DX ಲೆನ್ಸ್ ಅಂತ ಮೆನ್ಷನ್ ಮಾಡ್ಯಾರ. ಇನ್ನು 50mm ಲೆನ್ಸಿಗೆ ಬರೋದಾದ್ರೆ 50mm ಲೆನ್ಸನ್ನು ನಾವು ಕ್ರಾಪ್ ಸೆನ್ಸರ್ ಕ್ಯಾಮ್ರಾಕ್ಕೂ ಯೂಸ್ ಮಾಡ್ಬೋದು, ಇನ್ನು ಫುಲ್ ಸೆನ್ಸರ್ ಕ್ಯಾಮ್ರಾಕ್ಕೂ ಯೂಸ್ ಮಾಡ್ಬೋದು. ಅದನ್ನು ಎರಡು ಕ್ಯಾಮ್ರಾಗಳಿಗೂ ಯೂಸ್ ಮಾಡ್ಬೋದು. ಅದನ್ನು ಎರಡು ಕ್ಯಾಮ್ರಾಗೂ ಯೂಸ್ ಮಾಡೋ ಥರ ಡಿಸೈನ್ ಮಾಡಿದ್ರೆ. ಎರಡು ಲೆನ್ಸ್ ಈ ಬಗ್ಗೆ ಮಾತಾಡೋಣ. ಎರಡು ಲೆನ್ಸ್ 1.8 ಅಪರ್ಚರ್ ಅದಾವೆ. ಎರಡು ಫಾಸ್ಟ್ ಲೆನ್ಸ್, ಎರಡು ಪ್ರೈಮ್ ಲೆನ್ಸ್. ಆಮೇಲೆ ಎರಡು ಫಿಕ್ಸ್ ಫೋಕಲ್ ಲೆಂತ್. ಎರಡು ಝೂಮ್ ಆಗೋಲ್ಲ, ಝೂಮ್ ಇನ್ನೂ ಆಗೋಲ್ಲ, ಝೂಮ್ ಔಟು ಆಗೋಲ್ಲ. ಅದು ಫಿಕ್ಸ್. 50mm ಇದ್ದಿದ್ದು 50mm, 35mm ಇದ್ದಿದ್ದು 35mm. ಎರಡರದ್ದು ಇಮೇಜ್ ಕ್ವಾಲಿಟಿ ಸೇಮ್ ಐತಿ. ಎರಡು ಇಮೇಜ್ ಕ್ವಾಲಿಟಿ ಆದರೂ ಇಮೇಜ್ ಕ್ವಾಲಿಟಿ ಒಳಗಂತೂ ಏನು ಡಿಫ್ರೆನ್ಸ್ ಇಲ್ಲ. ಎರಡು ಲೆನ್ಸಿಂದ ಇಮೇಜ್ ಕ್ವಾಲಿಟಿ ಸೇಮ್ ಅದು. ಅದರೊಳಗೆ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಇನ್ನು ಡಿಫ್ರೆನ್ಸ್ ಏನಿರೋದು ಅಂತಂದರೆ ಫೋಕಲ್ ಲೆಂತಿನ ಡಿಫ್ರೆನ್ಸ್. ಯಾಕಂದರೆ ನಾವು ಕ್ರಾಪ್ ಸೆನ್ಸರ್ ಕ್ಯಾಮ್ರಾಕ್ಕೆ ಯೂಸ್ ಮಾಡೋದ್ರಿಂದ ಈಗ ಕ್ರಾಪ್ ಸೆನ್ಸರ್ ಕ್ಯಾಮ್ರಾದೊಳಗೆ ಏನಾಕೈತಿ, ಫೋಕಲ್ ಲೆಂತ್ 1.5ಇಂದ ಕ್ರಾಪ್ ಆಕೈತಿ. ಈಗ 50mm ಲೆನ್ಸ್ ಇದ್ದಿದ್ದು 1.5ಇಂದ ಕ್ರಾಪ್ ಆಗಿ 75mm ಆಕೈತಿ. ಇನ್ನು 35mm ಇದ್ದಿದ್ದು 1.5ಇಂದ ಕ್ರಾಪ್ ಆತಂದ್ರೆ 52.5mm ಆಕೈತಿ. ಇದು ಫೋಕಲ್ ಲೆನ್ಸಿಂದ ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಅದು ಎರಡು ಲೆನ್ಸ್ ಒಳಗೆ. ಎರಡು ಲೆನ್ಸಿಂದ ಅಪರ್ಚರ್ 1.8 ಇರೋದ್ರಿಂದ ಇವೆರಡು ಫಾಸ್ಟ್ ಲೆನ್ಸ್ ಆಗಿರೋದ್ರಿಂದ ನಿಮ್ಗೆ ಫೋಟೋಸ್ನಾಗಾಗಲಿ ವೀಡಿಯೋಸ್ನಾಗಾಗಲಿ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಸಿಗ್ತೈತಿ. ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಬ್ಲರ್ ಸಿಗ್ತೈತಿ. ಆಮೇಲೆ ಬೋಕ್ ಎಫೆಕ್ಟ್ ಸಿಗ್ತೈತಿ. ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು. ಈ ಥರದ ಎಫೆಕ್ಟ್ಸ್ ಈ ಎರಡು ಲೆನ್ಸ್ ಒಳಗೆ ಸಿಗ್ತೈತಿ ನಿಮ್ಗೆ. 35mm ಲೆನ್ಸ್ ತೊಗೊಳೋದ್ರಿಂದ ಏನಪ್ಪ ಅಂತ ಅಡ್ವಾಂಟೇಜ್ ಏನಂತಂದ್ರೆ ಅದರದ್ದು, ಈಗ ಒಳಗಡೆ ಇಂಡೋರ್ನಾಗ ಶೂಟ್ ಮಾಡ್ತಿರ್ತೀವಿ, ಅಲ್ಲಿ ಸ್ಪೇಸ್ ಕಡಿಮೆ ಇರ್ತೈತಿ. ಸಣ್ಣದೊಂದು ರೂಮ್ ಇರ್ತೈತಿ, ಅದರೊಳಗೆ ನಾವು ಶೂಟ್ ಮಾಡ್ಬೇಕಾಗ್ತೈತಿ. ಅಲ್ಲೇ 50mm ಹಾಕಿದಾಗ ಏನಾಕೈತಿ, ನಮ್ಗೆ ಅದರದ್ದು ಫೋಕಲ್ ಲೆಂತ್ ಜಾಸ್ತಿ ಆಗಿಬಿಡ್ತೈತಿ. ಅಲ್ಲೇ ನಮ್ಗೆ ವೈಡ್ ಸ್ವಲ್ಪ ಫ್ರೇಮ್ ವೈಡ್ ಬೇಕಾಗಿರ್ತೈತಿ. ಅವಾಗ ನಾವು 35mm ಯೂಸ್ ಮಾಡ್ಬೋದು. 35mm ಯೂಸ್ ಮಾಡಿದರೆ ನಾವು ಅದರೊಳಗೆ ಸಣ್ಣದ ರೂಮ್ ಒಳಗೆ ಕಡಿಮೆ ಸ್ಪೇಸ್ ಇದ್ದಲ್ಲಿ ಸಹಿತ ಅದನ್ನು ಯೂಸ್ ಮಾಡ್ಬೋದು. ಔಟ್ಡೋರ್ನಾಗಂತೂ ಮಾಮೂಲಿ ಯೂಸ್ ಮಾಡ್ಬೋದು. ಅದರಾಗಂತೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಇಂಡೋರ್ನಾಗ ಏನಂತಂದ್ರೆ 50mmಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾಗೈತಿ. ಈಗ ಸ್ಪೇಸ್ ಜಾಸ್ತಿ ಇಲ್ಲಪ್ಪ ಅಂದಾಗ ನಾವು 35mm ಯೂಸ್ ಮಾಡ್ಬೋದು. ಫೋಕಲ್ ಲೆಂತನ್ನು ನೀವು ಅರ್ಥ ಮಾಡಿಕೊಂಡು ಲೆನ್ಸ್ ತೊಗೋರಿ. ನಿಮ್ಗೆ 35mm ನೀಡ್ ಐತೋ ಇಲ್ಲ 50mm ನೀಡ್ ಐತೋ ಅನ್ನೋದ್ರ ಡಿಸೈಡ್ ಮಾಡಿಕೊಂಡು ನೀವು ಲೆನ್ಸ್ ಪರ್ಚೇಸ್ ಮಾಡಿರಿ. ಈಗ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಯಾರ್ದಾರ ಹತ್ರ 50mm ಆಗಲಿ 35mm ಲೆನ್ಸ್ ಇದ್ದರೆ ಒಂದು ಸರಿ ಇಸ್ಕೊಂಡು ನೋಡಿರಿ. ನಿಮ್ಗೆ ಟೆಸ್ಟ್ ಮಾಡಿರಿ. ಇಸ್ಕೊಂಡು ನೋಡಿ ನೀವು ಟೆಸ್ಟ್ ಮಾಡ್ಕೊಳ್ರಿ. ನಿಮ್ಗೆ 35mm ಸೂಟ್ ಆಕೈತೋ ಇಲ್ಲ 50mm ಸೂಟ್ ಆಕೈತೋ ಅಂತ ನೋಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಯಾರ ಹತ್ರನೂ ಲೆನ್ಸ್ ಸಿಗಲಿಲ್ಲ ಅಂತಂದರೆ ಏನು ಮಾಡಿರಿ, ನಿಮ್ಮ ಹತ್ರ ಯಾವ ಕ್ಯಾಮ್ರಾ ಇರ್ತೈತೆ ಆ ಕ್ಯಾಮ್ರಾ ತೊಗೋರಿ. ಆ ಕ್ಯಾಮ್ರಾದ ಒಳಗೆ ಲೆನ್ಸನ್ನ
ಲೆನ್ಸ್ ಫೋಕಲ್ ಲೆಂತ್ನ 35 mm ಸೆಟ್ ಮಾಡಿಕೊಡ್ರಿ. 35 mm ಸೆಟ್ ಮಾಡ್ಕೊಂಡು ಒಂದು ಫೋಟೋ ತೆಗೀರಿ. ಆಮೇಲೆ 50 mm ಲೆಂತ್ 50 mm ಸೆಟ್ ಮಾಡ್ಕೊಂಡು ಅದೇ ಫೋಟೋನ ಇನ್ನೊಂದು ಸರಿ ತೆಗೀರಿ. ಸೇಮ್ ಫೋಟೋನ ಒಂದು ಸರಿ 50 mm ತೆಗೀರಿ, ಒಂದು ಸರಿ 35 mm ತೆಗೀರಿ. ಇದೇ ಥರ ನೀವು ಡಿಫ್ರೆಂಟಾಗಿ ಫೋಟೋ ತೆಗೆದು ಚೆಕ್ ಮಾಡಿರಿ. ಪೋರ್ಟ್ರೇಟ್ ಆಗಿರ್ಬೋದು, ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಏನೋ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನೀವು ಅದನ್ನು 35 mm ತೆಗೀರಿ, 50 mm ತೆಗೀರಿ. ಆವಾಗ ನೀವು ಚೆಕ್ ಮಾಡ್ಕೊಂಡು ನೋಡಿರಿ, ನಿಮ್ಗೆ ಫೋಕಲ್ ಲೆಂತಿಂದ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತೈತಿ. 35 mm ಎಷ್ಟು ಫ್ರೇಮ್ ಕವರ್ ಆಕೈತಿ, 50 mm ಎಷ್ಟು ಫ್ರೇಮ್ ಕವರ್ ಆಕೈತಿ, ಅದನ್ನು ನೋಡಿಕೊಂಡು ನೀವು ತೀರ್ಮಾನ ಮಾಡ್ಕೊಂಡು ನೀವು ಡಿಸೈಡ್ ಮಾಡಿರಿ, ನೀವು 50 mm ತೊಗೋಬೇಕು ಅಥವಾ 35 mm ತೊಗೋಬೇಕು ಅನ್ನೋದನ್ನು. ಈಗ ನಿಮಗೆ 35 mm 50 mm ಲೆನ್ಸಿಗೂ ಏನು ಸಿಮಿಲಾರಿಟೀಸ್ ಅದಾವೆ, ಏನು ಡಿಫ್ರೆನ್ಸ್ ಅದಾವೆ ಅನ್ನೋದು ಗೊತ್ತಾಗೈತೆ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಅದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ಥರದ ವೀಡಿಯೋಗಳು ನಮ್ಮ ಚಾನಲಲ್ಲಿ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಮತ್ತೆ ಮುಂದೆ ಏನು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.